ಸೊ ಎಲ್ಲಿದ್ದೀನಿ ಏನು ಕತೆ ಅಂತೆಲ್ಲ ಯೋಚನೆ ಮಾಡ್ತಿರ್ಬೋದು. ಎಸ್, ನಾನೀಗ ಇರೋದು ಬಂದು ಬ್ಯಾಂಗ್ಳೂರಲ್ಲಿ ಏನು ಮಾಡೋಕ್ಕೆ ಬಂದೆ ಅಂತ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. ಆ್ಯಂಡ್ ನನ್ನ ವಾಯ್ಸ್ ಯಾವ ರೇಂಜಿಗೆ ಕೇಳಿಸಿದೆ ಅಂತಂತೂ ಗೊತ್ತಿಲ್ಲ. ಬನ್ನಿ ಇಲ್ಲೇ ರೈಟ್ ತೊಗೊಳ್ಳೋಣ. ಈಗ ಇದೊಂದು ರೋಡ್ ಮಾತ್ರ ಯಾವಾಗ ನೋಡಿದರೂ ಟ್ರಾಫಿಕ್ ಆಗೋರು. ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಅಂತೂ ಏನೇ ಹೇಳಿ, ನಾನು ಆ್ಯಕ್ಚುಲಿ ಇವತ್ತು ಹಾರ್ಲಿ ತರೋಣ ಅಂತಿದ್ದಿದ್ದು. ಹಾರ್ಲಿ ಡೇವಿಡ್ಸನ್ನು ಸ್ಕೂಟಿ ತಂದಿದ್ದು ಒಳ್ಳೇದಾಯಿತು. ಹಾರ್ಲಿ ತಂದುಬಿಟ್ಟಿದ್ರೆ ಅಂತೂ ಕೈ ಕಾಲೆಲ್ಲ ಸುಟ್ಟೋಗ್ಬಿಡ್ತಿತ್ತು. ಯೋಚನೆ ಮಾಡ್ತಿದ್ರೆ ಗುರು ನಿನ್ನ ಹತ್ರ ಹಾರ್ಲಿಯಲ್ಲಿಂದ ಬಂತು ಅಂತ ಎಲ್ಲ ಏನೋ ಒಂದೊಂದು ವಿಷಯಗಳು ಹೇಳ್ತಾ ಹೋಗ್ತೀನಿ. ಇನ್ನು ವ್ಲಾಗ್ ಬರ್ತಾ ಒಳ್ಳೆ ನೆರಳಿದೆ, ಒಳ್ಳೆ ಟ್ರಾಫಿಕ್. ಏನು ಗುರು ಇದು ಫ್ಲಡ್ ಆಗಿಬಿಟ್ಟಿದೆ ಫುಲ್ಲು. ಎಲ್ಲಿ ಸೀವೇಜ್ ನೀರೋ ಏನು ಸಾವು. ಇಲ್ಲಿ ಲೆಫ್ಟಾ? ಬೆಂಗಳೂರು ಕಡೆ ಬಂದಮೇಲೆ ನುಗ್ಸೋಕೊಂದು ಚೆನ್ನಾಗಿ ಕಲ್ತ್ಕೊಳ್ಬೇಕು. ಇಲ್ಲಾಂದರೆ ಈ ಸಿಟಿಲಿ ಜೀವನ ಮಾಡೋದು ಭಾರಿ ಕಷ್ಟ ಇದೆ. ಅಪ್ಪ ಕಾಡು ಮನುಷ್ಯನ ಪ್ಯಾಟಾಗಿ ಬಿಟ್ಟಂಗೆ ಆಗಿದೆ. ಬಿಟ್ರೋ ಈ ಶೆಕೆಗಿರೋಕ್ಕಾಯ್ತಿಲ್ಲ ನನಗೆ. ಎಲ್ಲಿ ಕ್ಯಾಮರಾ ಇಡ್ತದೆ, ಎಲ್ಲಿ ಏನು ಇಡ್ತದೆ, ಏನು ಗೊತ್ತಾಯ್ತಿಲ್ಲ ನನಗೆ. ಮತ್ತು ಏನೋ ಒಂಥರ ಚೆನ್ನಾಗಿದೆ. ಅದು ಬೇರೆ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ನಾನು ವ್ಲಾಗ್ ಮಾಡ್ತಾ ಇರೋದು. ಒಂದು ಡಿಫ್ರೆಂಟ್ ವೈಬ್ ಕೊಡ್ತಾ ಇದೆ. ಯೂಟರ್ನ ಸೊ ಫಸ್ಟ್ ಟೈಮ್ ಒಂದು ಡುಕಾಟಿ ಮೇಲೆ ಕೂತಿದ್ದೀನಿ. ಇದು ಯಾವುದು ಗುರು ಮಾಡಲು? ಸ್ಟ್ರೀಟ್ ಫೈಟರ್ V2. ಇದು ಬಂದು ಮಾನ್ಸ್ಟರ್. ಕ್ರೇಜ್ ಆಗಿಬಿಟ್ಟು ಆ್ಯಕ್ಚುಲಿ ಡುಕಾಟಿ ಫಸ್ಟ್ ಟೈಮ್ ಬಾಕೆಲ್ಲ ಓಡಿಸಿದ್ದೀನಿ ಆಯಿತಾ. ಡುಕಾಟಿ ಫಸ್ಟ್ ಇದು. ಏನು ಕ್ಲಚ್ ಬಿಟ್ರೆ ಮೂಮೆಂಟೇ ಫೀಲ್ ಆಯ್ತದಲ್ಲ ಗುರು. ಈ ಭಯ ಆಯ್ತಿದೆ. ಒಳ್ಳೆ ಲುಕ್ ಇದೆ. ಸೇಕ್ಸಿ ತನಕ ಸೋ ಅಲ್ಲ, ಸಾಲ ಮಾಡ್ಯಾರು ತುಪ್ಪ ತಿನ್ನೋಕು. ಇದಲ್ಲೆಲ್ಲ ಸಾಲ ಮಾಡ್ಯಾರು ತುಪ್ಪ ತಿನ್ನೋಕು. ಹುಷಾರಾತ ಹೆಲ್ಮೆಟ್ ಹಾಕ. ಸಿಕ್ಕಾಪಟ್ಟೆ ಪವರ್ ಉಟ್ಟು ನನ್ನ ಹಿಡ್ಕ. ಮಾನ್ಸ್ಟರ್ ಅಂದರೆ ಮಾನ್ಸ್ಟರೇ. ಏನು ಗುರು ಇದು, ಲೈಕ್ ಲೋ ಆ್ಯಂಡ್ ಟಾರ್ಕ್ ಒಂಚೂರು ಚೆನ್ನಾಗಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಬಿಕಾಸ್ ಓಡಿಸ್ತಿರೋ ಡುಕಾಟಿ ಆಟೋಮೆಟಿಕ್ಕಾಗಿ ಮಾತು ಬಂದ್ಬಿಡ್ತದೆ. ಬ್ರೇಕ್ ಏನು ಗುರುದು, ಇಂಜಿನ್ ಬ್ರೇಕಿಂಗ್ ಎಲ್ಲ ಹೇಗಿದೆ ಅಪ್ಪ. ಎಕ್ಸಾಸ್ಟ್ ಇದಕ್ಕೆಲ್ಲ ಈ ಶಾರ್ಟ್ ಸ್ಪಿನ್ನೆಲ್ಲ ಸಾಲೋದಿಲ್ಲ. ಒಂದಿನ ಹಿಡಿಬೇಕು. ಹೈಡ್ರಾಲಿಕ್ ಕ್ಲಚ್ಚು ಅಪ್ಪ, ಹೇಗೆ ಎಕ್ಸ್ಪ್ಲೇನ್ ಮಾಡಲಿ ನಿಮಗೆ, ಹೇಗೆ ಹೇಳಿ ಅಂತಲೂ ಗೊತ್ತಾಯ್ತಿಲ್ಲ. ಬ್ರೇಕ್ ಅಂದರೆ ಬ್ರೇಕ್.
ಏನು ಹೇಳಿ, ಬ್ರೇಕಿಂಗ್ ಎದುರುಗಡೆ ಮಾತಿಲ್ಲ. ಪಾಪ್ ಬೇರೆ ಆಯ್ತದೆ ಎಕ್ಸಾಸ್ಟು. ವೀಲಿ ಆಯ್ತದೆ ಗುರು. ಭಯಂಕರ ಉಂಟಲ್ಲ, ಎತ್ತುತ್ತಿತ್ತು ಆ ಸೆಕೆಂಡ್ ಫುಲ್ ಎಕ್ಸಲೇಟರ್ ಕೊಡಿಕೆ ಆದಲೆ. ಸೊ ಏನು ಹೇಳ್ತಿದ್ದೀನಿ ಅಂದರೆ, ಜಪ್ಪಾಯಿ ಅಂದರು ಇದರಲ್ಲೆಲ್ಲ ಫುಲ್ ಥ್ರಾಟಲ್ ಕೊಡೋದು ಭಾರಿ ಕಷ್ಟ ಇದೆ ಸಿಟಿ ಒಳಗೆ. ಅವ್ರನ್ನ ಕೀ ಕೊಟ್ಟಿದ್ದಾರೆ ಗಾಡಿ ಈ ಥರ ಬಿಟ್ಬಿಟ್ಟು. ಕರ್ಮದು ಈ ಪೊಲೀಸವ್ರು ಏನು ಗುರು ಇಲ್ಲಿ ಸುಮ್ಮನೆ ಹಿಡಿದು ಇದ್ದವ್ರನ್ನಲ್ಲ ಪಾಪ. ರೆಸ್ಟೆಡ್ ಮಾಡೋಕ್ಕೂ ಬಿಡಲ್ಲ. ಡುಕಾಟಿ ಓಡ್ಸೋಕ್ಕೆ ಬಾಲ್ಸು ಸ್ಟೀಲ್ಗಳದ್ದಾಗಿರ್ಬೇಕು ಗುರು, ಇಲ್ಲ ಕಷ್ಟ. ನಮಗೆಲ್ಲ ಸಿಕ್ಬಿಟ್ರೆ ಸೈಕ್ಗಳಾಗ್ಬಿಡ್ತೀವ ಅಂತ. ಸ್ವಲ್ಪ ಈಗ ಸಿಟ್ಟಿಂಗ್ ಪೋಸ್ಟರ್ ಬಗ್ಗೆ ಮಾತಾಡೋಣ. ಸ್ವಲ್ಪ ಲೈಕ್ ಮಾನ್ಸ್ಟರ್ ಅಂತ ಹೆಸರಿದ್ದಂಗೆ ಕೈಂಡ್ ಆಫ್ ಸ್ಪೋರ್ಟಿ ಮೋಡಲ್ಲಿ ಕೂರ್ಬೇಕಿದ್ರಲ್ಲಿ, ಒಂಥರ ಫ್ರಂಟಿ ಲೀನ್ ಆಗಿಬಿಟ್ಟು. ಬಟ್ ಡುಕಾಟಿ ಅಂತ ಇರೋ ಹೆಸರಿಗೆ ನಾವು ಏನೆಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗುತ್ತೆ ಜೀವನದಲ್ಲಿ, ಅದರಲ್ಲಿ ಸಿಟ್ಟಿಂಗ್ ಪೋಸ್ಟರ್ ಕೂಡ ಒಂದು. ಲೈಕ್ ಇನಿಷಿಯಲ್ ನಾನು ಹೇಳಬೇಕು ಅಂದರೆ ಲೈಕ್ ತುಂಬ ಬಿಸಾಕೋದೆಲ್ಲ ಏನಿಲ್ಲ, ಕ್ಲಚ್ ಬಿಟ್ಟಂಗೆ ಟೈಮ್ ಕೊಡುತ್ತೆ, ತಗೊಳಪ್ಪ ಸುಧಾರಿಸ್ಕೊ ನೀನು ಸ್ವಲ್ಪ ಅಂತ. ಮತ್ತೆ ಎಕ್ಸಾಕ್ಟ್ ಕೊಟ್ಟರೆ ಮಾತ್ರ ಎತ್ತೆ ಹೆಚ್ಚುತ್ತದೆ. ಹಾಗೇ ಇರಬೇಕು ಬೈಕ್ಗಳು ಅಂದರೆ. ಏನಂತ ಅವ್ರದ್ದು